ಕೆ.ಆರ್. ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಪುರ ಗ್ರಾಮದಲ್ಲಿರುವ ಶ್ರೀ ಮಲೆ ಮಹದೇಶ್ವರಸ್ವಾಮಿ ಬೆಟ್ಟ ದೇವಸ್ಥಾನದಲ್ಲಿ ನಡೆದ 9ನೇ ವರ್ಷದ ಪೂಜಾ ಮಹೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರಕೃತಿಯ ರಮ್ಯ ರಮಣೀಯ ಪರಿಸರದಲ್ಲಿರುವ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಸ್ಥಾನವು ಅರಣ್ಯ ಪ್ರದೇಶದ ನಡುವೆ ಗುಡ್ಡದ ಮೇಲಿದೆ. ದಿನದಿಂದ ದಿನಕ್ಕೆ ತನ್ನ ಪ್ರಖ್ಯಾತಿಯನ್ನು ಹೆಚ್ಚಿಸಿಕೊಳ್ಳುತ್ತಿರುವ ಈ ದೇವಾಲಯಕ್ಕೆ ಆಗಮಿಸುತ್ತಿರುವ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಇಂದಿನ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಭಕ್ತಾದಿಗಳು ಪವಾಡ ಪುರುಷರಾದ ಮಲೈ ಮಹದೇಶ್ವರರನ್ನು ಪೂಜಿಸಿ ಆರಾಧಿಸುತ್ತಾ ಸಂಭ್ರಮಿಸುತ್ತಿದ್ದಾರೆ. हर हर महादेव. ಮಲೆ ಮಹದೇಶ್ವರ ಬೆಟ್ಟ ಕ್ಷೇತ್ರದ ಅಭಿವೃದ್ಧಿಗೆ ತಾನು ಸಂಪೂರ್ಣ ಸಹಕಾರ ನೀಡಲು ಬದ್ಧನಾಗಿದ್ದು, ಬೆಟ್ಟದ ಮೇಲಕ್ಕೆ ವಾಹನಗಳು ಹಾಗೂ ಭಕ್ತಾದಿಗಳು ಆಗಮಿಸುವ ನಿಟ್ಟಿನಲ್ಲಿ ಸುಸಜ್ಜಿತವಾದ ರಸ್ತೆಯು ನಿರ್ಮಾಣವಾಗಬೇಕಿದ್ದು, ರಸ್ತೆ ನಿರ್ಮಾಣಕ್ಕೆ ಬೇಕಾದ ಅನುದಾನವನ್ನು ದೊರಕಿಸಿಕೊಡುವ ಜೊತೆಗೆ ಮಹದೇಶ್ವರ ಬೆಟ್ಟ ಕ್ಷೇತ್ರದ ಅಭಿವೃದ್ಧಿಗೆ ತಾವು ಬದ್ಧರಾಗಿರುವುದಾಗಿ ಸಮಾಜ ಸೇವಕ ಮಲ್ಲಿಕಾರ್ಜುನ ಘೋಷಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಶಾಸಕ ಎಚ್.ಟಿ. ಮಂಜು ಮಾತನಾಡಿ, 10 ವರ್ಷಗಳ ಹಿಂದೆ ಒಂದು ಪುಟ್ಟ ಗುಡಿಯಲ್ಲಿದ್ದ ಮಲೈ ಮಹದೇಶ್ವರ ದೇವಾಲಯವು ಇಂದು ಸಮಗ್ರವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಉಚಿತ ದಾಸೋಹ ವ್ಯವಸ್ಥೆ ಸೇರಿದಂತೆ ಪ್ರತಿ ಹುಣ್ಣಿಮೆಯಲ್ಲಿಯೂ ವಿಶೇಷವಾದ ಕಾರ್ಯಕ್ರಮಗಳನ್ನು ರೂಪಿಸಿ ಭಕ್ತಿ ಹಾಗೂ ಜ್ಞಾನದ ಸಂಗಮವಾಗುವಂತೆ ಮಾಡಲಾಗುತ್ತಿದೆ. ಮಹದೇಶ್ವರ ಬೆಟ್ಟ ಕ್ಷೇತ್ರಕ್ಕೆ ಬಂದು ದೇವರ ಆಶೀರ್ವಾದವನ್ನು ಪಡೆದು ಹೋದ ನಂತರ ನನ್ನ ರಾಜಕೀಯದ ದಿಕ್ಕೇ ಬದಲಾಯಿತು. ಮಹದೇಶ್ವರರ ಅನುಗ್ರಹದಿಂದ ನಾನು ಶಾಸಕನಾಗಿ ಆಯ್ಕೆಯಾಗಿದ್ದೇನೆ.
ಈ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡುತ್ತಿರುವ ತಾಯಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದ ನಿರ್ಮಾಣ ಸೇರಿದಂತೆ ಕ್ಷೇತ್ರದ ಸಮಗ್ರವಾದ ಅಭಿವೃದ್ಧಿಗೆ ಅಗತ್ಯವಾದ ಸಹಾಯ ಮಾಡುವುದಾಗಿ ಶಾಸಕ ಮಂಜು ಘೋಷಿಸಿದರು. ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟ ಬೆಳದಿಂಗಳ ರಾತ್ರಿ 9ನೇ ವರ್ಷದ ಬೆಳದಿಂಗಳ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವೇದಿಕೆಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಮಲೆ ಮಹದೇಶ್ವರನ ಪೂಜೆಯನ್ನು ಮಾಡಿ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಮಹದೇಶ್ವರ ಭಕ್ತಾದಿಗಳೇ, ಕಾರ್ಯಕ್ರಮ ಅಂತಿಮ ಘಟ್ಟಕ್ಕೆ ಬಂದಿದೆ. ಬಸಪ್ಪ ಗುರುಗಳವರು ಮಾತಾಡೋದೊಂದು ಬಾಕಿ ಇದೆ. ಪ್ರಸಾದ ಎಲ್ಲರನ್ನೂ ಕಾಯ್ತಾ ಇದೆ. ಭಕ್ತರು ಎಲ್ಲರೂ ಕೂಡ ಮಲೆ ಮಹದೇಶ್ವರನ ಕೃಪೆಗೆ ಪಾತ್ರರಾಗಿದ್ದೀವಿ. ನಾವು ಏನು ಮಾತಾಡಬೇಕು ಅನ್ನೋದಕ್ಕಿಂತ ಮುಖ್ಯವಾದ ವಿಚಾರ, ಒಂದು ನಿರ್ಮಲವಾದಂಥ ಈ ಬೆಳದಿಂಗಳ ರಾತ್ರಿಯಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಮಲೆ ಮಹದೇಶ್ವರನ ಕೃಪೆಗೆ ಪಾತ್ರರಾಗಿದ್ದೀವಿ. 9 ವರ್ಷ ಕಳೆದಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಬಹುಶಃ 90 ವರ್ಷ ಕಳೆದಿದೆಯೋ 900 ವರ್ಷ ಕಳೆದಿದೆಯೋ ಮಹದೇಶ್ವರನ ಪ್ರತಿಷ್ಠಾಪನೆ ಆಗಿ ಇಲ್ಲಿ. ಆದರೆ 9 ವರ್ಷದಿಂದ ಜೀರ್ಣೋದ್ಧಾರದ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಬಸಪ್ಪ ಗುರುಗಳು ಹಾಗೂ ಭಕ್ತ ಮಂಡಳಿಗೆ ಅಭಿನಂದನೆಗಳನ್ನ ತಿಳಿಸ್ತಾ, ಒಂದು ಒಳ್ಳೆ ಜಾಗದಲ್ಲಿ ಕೂತು ಆಲೋಚನೆ ಮಾಡಿದ್ರೆ ಒಳ್ಳೆಯ ಆಲೋಚನೆಗಳು ಬರ್ತವೆ ಅಂತ ಹೇಳ್ತಾರೆ. ದೇವಸ್ಥಾನಗಳನ್ನ ಒಂದು ಎಷ್ಟು ಜನ ಇದ್ದೀರೋ ಇದರಲ್ಲಿ ಒಂದು 4 ಜನಕ್ಕೆ ಒಂದು 4 ವಿಚಾರ ಕೇಳ್ತೀನಿ. ಗುರುಗಳೇ, ಮಹಾಪ್ರಭು, ನಿಮಗೆ ನಿಮ್ಮ ತಂದೆ ಹೆಸರೇನು? ನಿಮ್ಮ ತಾತನ ಹೆಸರು? ಬಾಲ್ಗುರಯ್ಯ ಅವ್ರ ತಂದೆ ಹೆಸರೇನು? ಗೊತ್ತಿಲ್ಲ. ಇದು ಉತ್ತರ, ನಮಗೆ ಗೊತ್ತಿಲ್ಲ ಅನ್ನೋಂಥದ್ದು. ಆದರೆ ಬಾಲ್ಗೂರಯ್ಯನವರ ತಂದೆ ಇದ್ರು ಅನ್ನೋಂಥದ್ದು ಮಾತ್ರ ಗೊತ್ತಿದೆಯಾ? ಅದನ್ನ ಎಲ್ಲರೂ ನಂಬ್ತೀರಾ? ಅದನ್ನ ನಂಬ್ತೀವಿ ಅಂತ ಹೇಳಿದ ಮೇಲೆ ಈಗ ಮಹದೇಶ್ವರರು ಇಲ್ಲೇ ಇದ್ರು ಅಂತ ನಾವು ಕೂಡ ನಂಬೋಣ. ಅದನ್ನ ನಾವು ನಂಬಬೇಕು. ಮಹದೇಶ್ವರರು ಇಲ್ಲೇ ಇದ್ರು, ಈ ಜಾಗಕ್ಕೆ ಬಂದ್ರೆ ಮಹದೇಶ್ವರರ ಕೃಪೆ ನಮಗೆ ಸಿಗುತ್ತೆ ಅನ್ನೋಂಥ ಒಂದು ಭಕ್ತಿ ಭಾವ, ಈ ಜಾಗದಲ್ಲಿ ನಡೀತಾ ಇರ್ತಕ್ಕಂಥ ನಿತ್ಯ ಮಂಗಳ ಕಾರ್ಯಗಳು ಹೆಚ್ಚು ಹೆಚ್ಚು ನಡೆದು ಈ ಭಾಗದ ಜನರಿಗೆ ಅನುಕೂಲ ಆದರೆ ಅದೇ ನಾವು ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಅದೇ ಜನಕ್ಕೆ ಸಿಗ್ತಕ್ಕಂಥ ಪುಣ್ಯ. ಆ ಪುಣ್ಯದ ಕಾರ್ಯವನ್ನು ಎಲ್ಲರೂ ಮಲೆ ಮಹದೇಶ್ವರನ ಭಕ್ತಾದಿಗಳಿಗೆ ಸಿಗಲಿ, ಆ ಪುಣ್ಯದ ಕಾರ್ಯದಲ್ಲಿ ಕೈ ಜೋಡಿಸುವಂಥ ಎಲ್ಲರಿಗೂ ಶ್ರೇಯಸ್ಸು ಸಿಗಲಿ ಅಂತೇಳಿ ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಕೆಆರ್ ಪೇಟೆ ತಾಲೂಕಿನ ಮಾಕವಳ್ಳಿಯ ಕೋರಮಂಡಲ ಸಕ್ಕರೆ ಕಾರ್ಖಾನೆಯ ಹಿರಿಯ ಉಪಾಧ್ಯಕ್ಷ ರವಿರೆಡ್ಡಿ ದಂಪತಿಗಳು 9ನೇ ವರ್ಷದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಬೇಡಿ ಬಂದ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸಿ ಆಶೀರ್ವದಿಸುತ್ತಿರುವ ಮಲೈ ಮಹದೇಶ್ವರರು ನೆಲೆಸಿರುವ ಈ ಮಹದೇಶ್ವರ ಬೆಟ್ಟ ಕ್ಷೇತ್ರವು ಪುರ ಮತ್ತು ಚಿಕ್ಕೋನಹಳ್ಳಿ ಅವಳಿ ಗ್ರಾಮಗಳ ಕೀರ್ತಿಯನ್ನು ನಾಡಿನಾದ್ಯಂತ ಬೆಳಗುತ್ತಿದೆ. ಶ್ರೀ ಕ್ಷೇತ್ರದ ಸಮಗ್ರವಾದ ಅಭಿವೃದ್ಧಿಗೆ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯು ಕೈಜೋಡಿಸಿ ಕೆಲಸ ಮಾಡುತ್ತದೆ ಎಂದು ರವಿರೆಡ್ಡಿ ಹೇಳಿದರು. ಉದ್ಯಮಿಗಳಾದ ಚಂದನ ಮೋಟಾರ್ಸ್ ಚಂದ್ರಪ್ರಕಾಶ್, ತಾಲೂಕು ವೀರಶೈವ ಮಹಾಸಭಾ ಅಧ್ಯಕ್ಷ ವಡ್ಡರಹಳ್ಳಿ ಧನಂಜಯ, ಸಮಾಜ ಸೇವಕ ಮೊಟ್ಟೆ ಮಂಜು, ಕೆಬಿಸಿ ಮಂಜುನಾಥ್, ಪ್ರಗತಿಪರ ಕೃಷಿಕರಾದ ವಡಕಹಳ್ಳಿ ಮಂಜೇಗೌಡ, ಕರ್ನಾಟಕ ರಕ್ಷಣಾ ವೇದಿಕೆ ಪದವೀಧರ ಘಟಕದ ಉಪಾಧ್ಯಕ್ಷ ಚೇತನಕುಮಾರ್, ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯ ಕಬ್ಬು ವಿಭಾಗದ ಅಧಿಕಾರಿಗಳಾದ ದತ್ತಾತ್ರೇಯ, ಪುರ ಗ್ರಾಮದ ಮುಖಂಡರಾದ ನಂಜೇಗೌಡ, ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ, ಮಹದೇಶ್ವರ ಬೆಟ್ಟದ ಗುರುಗಳಾದ ಶ್ರೀ ಬಸಪ್ಪ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಹದೇಶ್ವರ ಬೆಟ್ಟ ಕ್ಷೇತ್ರದಲ್ಲಿ 9ನೇ ವರ್ಷದ ವಿಶೇಷ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಮಹಾರುದ್ರ ಹೋಮವನ್ನು ನಡೆಸಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು.
ಓಂ ಅಗ್ನೈ ನಮಃ ಓಂ ಅಗ್ನೈ ನಮಃ ಓಂ ಮಾಡುವಂಥ ಸ್ಥಳದಲ್ಲಿ ಯಾವುದಾದ್ರೂ ದೋಷಗಳಿದ್ದರೆ, ನಿಮಗೆ ಶತ್ರು ಬಾಧೆಗಳೇನಾದರೂ ಇದ್ದರೆ, ಮಾನಸಿಕವಾಗಿ ತುಂಬ ವ್ಯಥೆ ಆಗ್ತಾ ಇದ್ದರೆ, ಮಾನಸಿಕವಾಗಿ ತುಂಬ ಹಿಂಸೆ ಆಗ್ತಾ ಇದ್ದರೆ, ಹುಣ್ಣಿಮೆಯ ದಿನ ಅದರಲ್ಲೂ ಮಂಗಳವಾರ ಬಂದಂಥ ದಿನದಲ್ಲಿ ಶಿವನನ್ನು ಆರಾಧನೆ ಮಾಡುವುದು ತುಂಬ ವಿಶೇಷವಾಗಿದೆ. ಈ ವಿಶೇಷ ದಿನದಲ್ಲಿ ಇವತ್ತು ರುದ್ರಹೋಮ ನೆರವೇರಿದೆ. ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಎಲ್ಲರಿಗೂ ಮಲೆಮಹದೇಶ್ವರನ ಅನುಗ್ರಹ ಸದಾಕಾಲ ಇರಲಿ. ಯಾರೆಲ್ಲರ ಮನೆಯಲ್ಲಿ ವಾಸ್ತುವಿನಲ್ಲಿ ಜಾತಕದಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆ, ಮೃತ್ಯು ಕಂಟಕಗಳು, ಅಪಮೃತ್ಯು ದೋಷಗಳು ಇದೆ, ಅವರೆಲ್ಲರೂ ಸಹ ಮಲೆಮಹದೇಶ್ವರ ಪರಶಿವನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮ ದೋಷಗಳು ಬಾಧೆಗಳು ನಿವಾರಣೆ ಆಗಲಿ, ದೇವರು ಹೆಚ್ಚಿನ ಅನುಗ್ರಹವನ್ನು. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಗಣಾನಾಂ ತ್ವಾ ಗಣಪತಯಂ ಅವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋದರಸ್ಯೇ ದಸಾದನಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ತನ್ಮೇಷಾಯ ವಿದ್ಮಹೇ ವಾಗ್ಮಿಶುದ್ಧಾಯ ಧೀಮಹಿ ತನ್ನೋ ಪ್ರಚೋದಯಾತ್. ಮಲೆಮಹದೇಶ್ವರಾಯ ನಮಃ. ಏಕಾದಶಮೇ ತಿಸ್ರಷ್ಟಮೇ ಪಂಚದಮೇ ಸಪ್ತದಮೇ ನವದಮೇ ಏಕಾದಶದಮೇ ತ್ರಯೋದಶದಮೇ ಪಂಚದಶದಮೇ ಸಪ್ತದಶದಮೇ ನವದಶದಮೇ ಏಕವಿಂಶತಿಷ್ಟಮೇ ತ್ರಯೋವಿಂಶತಿಷ್ಟಮೇ ಪಂಚವಿಂಶತಿಷ್ಟಮೇ ಸಪ್ತವಿಂಶತಿಷ್ಟಮೇ ನವವಿಂಶತಿಷ್ಟಮೇ ಏಕತ್ರಿವಿಂಶತಿಷ್ಟಮೇ ತ್ರಯಸ್ತ್ರಿವಿಂಶತಿಷ್ಟಮೇ ಚತುಸ್ರಷ್ಟಮೇ ಸ್ತೌತಮೇ ದ್ವಾದಶತಮೇ ಷೋಡಶತಮೇ ವಿಂಶತಿಷ್ಟಮೇ ಚತುರ್ವಿಂಶತಿಷ್ಟಮೇ ष्टाविंशतिष्टमे द्वात्रिविंशतिष्टमे षट्त्रिविंशतिष्टमे चत्वारिविंशतिष्टमे चतुश्चत्वारिविंशतिष्टमे षट्चत्वारिविंशतिष्टमे वादिष्टा प्रसवष्टा प्रतिष्ठा प्रतिष्ठा सुवष्टमोक्तो मलेमहदेश्वर महाराज के जय। जय नमः पार्वती पदे. भानुमले जैनमले गुंजमले गगनजमले कानमले कम्मत वेदोक्तमन्त्रपुष्पाणि समर्पयामि. प्रकष्टपावनाशाय प्रकष्टफलसिद्धिः प्रदक्षिणं करोमि स प्रसीद परमेश्वरः. ॐ पूर्णफलाप्तिरस्तु तथास्तु. ಎಲ್ಲ ಒಳಗಡೆ ಬನ್ನಿ, ಮಂಗಂಗಟ್ಟಿ ಆಗ್ತಾ ಇದೆ. ತಾಲೂಕಿನ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಉಚಿತ ಪ್ರಸಾದವನ್ನು ಸೇವಿಸಿ ಮಹದೇಶ್ವರರ ಕೃಪೆಗೆ ಪಾತ್ರರಾದರು. ವರದಿ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.